ಗಣೇಶ ವಿಸರ್ಜನೆ ಮೆರವಣಿಗೆ ಮೇಲೆ ಕಲ್ಲು ತೂರಾಟದಿಂದ ಬೂದಿ ಮುಚ್ಚಿದ ಕೆಂಡದಂತಾಗಿದ್ದ ದಾವಣಗೆರೆ ಇದೀಗ ಸಹಜ ಸ್ಥಿತಿಗೆ ಬಂದಿದೆ. ಎರಡು ಕೋಮಿನ ಮುಖಂಡರು ಪರಿಸ್ಥಿತಿ ತಿಳಿಗೊಳಿಸದೇ ಇದ್ದಿದ್ದರೆ ನಾಗಮಂಗಲ ಘಟನೆ ದಾವಣಗೆರೆಯಲ್ಲಿ ಮರುಕಳಿಸುತ್ತಿತ್ತು. ಪೊಲೀಸರು ಹಾಗೂ ಎರಡು ಕೋಮಿನ ಮುಖಂಡರ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತ ತಪ್ಪಿದಂತಾಗಿದೆ. ಈ ಕುರಿತು ವರದಿ ಇಲ್ಲಿದೆ. ಕಲ್ಲು ತೂರಾಟ ಪ್ರಕರಣದಿಂದ ಪ್ರಕ್ಷುಬ್ಧಗೊಂಡಿದ್ದ ದಾವಣಗೆರೆ ಕೂಲ್. ಎರಡು ಕೋಮಿನ ಮುಖಂಡರ ಸಮಯ ಪ್ರಜ್ಞೆಯಿಂದ ತಪ್ಪಿದ ಭಾರೀ ಅನಾಹುತ. ಪರಿಸ್ಥಿತಿ ತಿಳಿಗೊಳಿಸಿದರೂ ಮನೆಗಳು, ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆಸಿದ ಯುವಕರ ಗುಂಪು. ಬುಧವಾರ ಸಂಜೆ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿತ್ತು. ನಗರದ ಬೇತೂರು ರಸ್ತೆ, ಅರಳಿಮರ ವೃತ್ತ, ಆನೆಕೊಂಡ, ಮಟ್ಟಿಕಲ್ಲು ಪ್ರದೇಶದಲ್ಲಿ ಎರಡು ಕೋಮಿನ ನಡುವೆ ಕಲ್ಲು ತೂರಾಟ ನಡೆದಿದ್ದು, ಮನೆಗಳ ಕಿಟಕಿ ಗಾಜು, ಬೈಕ್ಗಳು, ಕಾರಿನ ಗ್ಲಾಸ್ಗಳು ಜಖಂಗೊಂಡಿದ್ದವು. ಸಾಮಾಜಿಕ ಜಾಲತಾಣದಲ್ಲಿ ಎರಡು ಕೋಮಿನವರು ಹಾಕಿದ್ದ ಪೋಸ್ಟ್ ಈ ಘಟನೆಗೆ ಕಾರಣವಾಗಿತ್ತು. ಗಣೇಶ ಮೆರವಣಿಗೆ ಅರಳಿಮರ ಸರ್ಕಲ್ಗೆ ಬರುತ್ತಿದ್ದಂತೆ ಸಾವಿರಾರು ಜನ ಮುಸ್ಲಿಂ ಯುವಕರು ಜಮಾವಣೆಗೊಂಡಿದ್ದು, ಎರಡು ಕೋಮಿನವರು ಪರಸ್ಪರ ಘೋಷಣೆ ಕೂಗುತ್ತಿದ್ದಂತೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿತ್ತು. ಕೂಡಲೇ ಅಲರ್ಟ್ ಆದ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಲು ಹರಸಾಹಸ ಪಟ್ಟರು. ಪೊಲೀಸರೊಂದಿಗೆ ಎರಡು ಸಮುದಾಯದ ಮುಖಂಡರು ಸೇರಿಕೊಂಡು ಪರಿಸ್ಥಿತಿ ನಿಯಂತ್ರಿಸಿದರು. ಇಲ್ಲದೇ ಇದ್ದರೆ ನಾಗಮಂಗಲ ಘಟನೆ ದಾವಣಗೆರೆಯಲ್ಲಿ ಮರುಕಳಿಸುತ್ತಿತ್ತು. ಇಷ್ಟಿದ್ದರೂ ಕಿಡಿಗೇಡಿಗಳ ಗುಂಪು ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಿತ್ತಲ್ಲದೆ ಮನೆಗಳ ಮೇಲೆ, ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆಸಿ ಅಟ್ಟಹಾಸ ಮೆರೆದಿದ್ದಾರೆ. ವಿಪರ್ಯಾಸ ಅಂದರೆ ಕಲ್ಲು ತೂರಾಟ ನಡೆಸಿದ್ದು 12ರಿಂದ 14 ವರ್ಷದ ಮಕ್ಕಳು. ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆಸಿದ ಅವರು ವಸತಿ ಪ್ರದೇಶದ ಕಡೆ ನುಗ್ಗಿ ಸಿಕ್ಕ ವಾಹನಗಳ ಮೇಲೆ, ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಒಂದು ರಸ್ತೆಯಲ್ಲಿ ಕೆಲವೇ ನಿಮಿಷಗಳು ಮಾತ್ರ ಇರುತ್ತಿದ್ದ 50ರಿಂದ 60 ಮಕ್ಕಳ ಗುಂಪು ಕಲ್ಲು ಎಸೆದು ಪರಾರಿಯಾಗುತ್ತಿದ್ದರು. ಮಕ್ಕಳಾದರೆ ಬಂಧನ ಮಾಡೋಕೆ ಆಗೋದಿಲ್ಲ, ಪೊಲೀಸರು ಲಾಠಿ ಚಾರ್ಜ್ ಮಾಡೋದಿಲ್ಲ ಅನ್ನೋ ಐಡಿಯಾ ಉಪಯೋಗಿಸಿದ ಕಿಡಿಗೇಡಿಗಳು ಕಲ್ಲು ತೂರಾಟಕ್ಕೆ ಮಕ್ಕಳನ್ನ ಬಳಸಿಕೊಂಡಿದ್ದಾರೆ ಎಂಬ ಅನುಮಾನ ಮೂಡುವಂತೆ ಮಾಡಿದೆ. ಒಟ್ಟಿನಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ 5 ಪ್ರಕರಣ ದಾಖಲಾಗಿದ್ದು, ಪೊಲೀಸರು 30 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಏನೇ ಆಗಲಿ, ಬೂದಿ ಮುಚ್ಚಿದ ಕೆಂಡದಂತಿದ್ದ ದಾವಣಗೆರೆ ಇದೀಗ ಕೂಲ್ ಆಗಿದ್ದು, ಸಾರ್ವಜನಿಕರಲ್ಲಿ ನೆಮ್ಮದಿ ಮೂಡುವಂತೆ ಮಾಡಿರೋದಂತೂ ಸತ್ಯ.